ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತವನ್ನು ಕೋರ್ತಾ ನೋಡಿ, ತುಂಬ ಇಂಪಾರ್ಟೆಂಟಾಗಿ ಈ ಒಂದು ತರಗತಿಗಳನ್ನು ನಾವು ನಡೆಸ್ಕೊಳ್ತಾ ಹೋಗ್ತಾ ಇದ್ದೇವೆ. ಯಾರಿಗಾಗಿ ಅಂತ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಇಲ್ಲಿ ಬೇರೆ ಬೇರೆ ಪರೀಕ್ಷೆಗಳಿಗೆ ಯೂಸ್ಫುಲ್ ಆಗೋ ರೀತಿಯಲ್ಲಿ ನಿಮಗೆ ತರಗತಿಗಳನ್ನು ನಾವು ಕೊಡ್ತಾ ಇದ್ದೇವೆ. ತುಂಬ ಇಂಪಾರ್ಟೆಂಟ್ ತರಗತಿಗಳು ಇರ್ತವೆ. ಅದಕ್ಕಾಗಿ ಯಾರು ಕೂಡ ಈ ಒಂದು ತರಗತಿಗಳನ್ನು ಮಿಸ್ ಮಾಡಬಾರ್ದು, ಸಂಪೂರ್ಣವಾಗಿ ನೋಡ್ತಾ ಹೋಗಬೇಕು. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈಗಲೇ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂತಹ ಎಲ್ಲ ವಿಡಿಯೋಗಳನ್ನು ನೀವು ತಪ್ಪದೆ ಫ್ರೀಯಾಗಿ ನೋಡ್ಕೊಳ್ತಾ ಹೋಗ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಮೊದಲನೇ ಪ್ರಶ್ನೆಯನ್ನು ಶುರು ಮಾಡ್ಕೊಂಡ್ಬಿಡೋಣ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳಿದ್ದಾವೆ. ಎಕ್ಸ್ಪ್ಲನೇಷನ್ ರೂಪದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿಗಳನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ಪ್ರಯತ್ನ ಯೂಸ್ಫುಲ್ ಆದರೆ ಪ್ಲೀಸ್ ಎಲ್ಲರೂ ಕೂಡ ನೀವು ನಮಗೆ ಕಮೆಂಟ್ ಮಾಡುವುದರ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನೀವು ನಮಗೆ ಸಪೋರ್ಟನ್ನು ಮಾಡ್ಬೋದು. ಮುಂದಿನ ಒಂದು ಪ್ರಶ್ನೆ, 2025 ಜಲ ಸುಸ್ಥಿರತಾ ಒಂದು ಸಮ್ಮೇಳನ ಎಲ್ಲಿ ನಡೆಯಿತು ಅಂತ. ಜಲ ಸುಸ್ಥಿರತಾ ಸಮ್ಮೇಳನ 2025 ಎಲ್ಲಿ ನಡೆಯಿತು ಅಂತ ಇಲ್ಲಿ ಕೇಳಿದರೆ, ಇತ್ತೀಚೆಗೆ ಇದು ನವದೆಹಲಿಯಲ್ಲಿ ನಡೆದಿರತಕ್ಕಂಥದ್ದು. 2025 ಜಲ ಸುಸ್ಥಿರತಾ ಸಮ್ಮೇಳನ ಇತ್ತೀಚೆಗೆ ಮುಂಬೈನಲ್ಲಿ ಇಲ್ಲಿ ನಡೆದಿರ್ತಕ್ಕಂಥದ್ದು. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋದಾದರೆ, 2024 ಜಾಗತಿಕ ನಾವೀನ್ಯತೆ ಸೂಚ್ಯಂಕ. ಜಾಗತಿಕ ನಾವೀನ್ಯತೆ ಸೂಚ್ಯಂಕ ಅಂತ ಅಂದರೆ ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ ಅಂತ ಕರಿತೀವಿ. ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ ಅಂತ ಈ ಒಂದು ಇಂಡೆಕ್ಸ್ ಏನಿದೆ, ಇದರ ಒಂದು ಪ್ರಕಾರ ನಮ್ಮ ಒಂದು ಭಾರತದ ಸ್ಥಾನ ಎಷ್ಟು ಅಂತ, ಅಂದರೆ ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ನಲ್ಲಿ ಭಾರತದ ಸ್ಥಾನ ಎಷ್ಟಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, 2024 ಒಂದು ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ ಇದು 2025 ಬರ್ತದೆ. ಅದೇ 2025 ಒಂದು ಇಂಡೆಕ್ಸ್ ಏನಿದೆ 2026 ಬರ್ತದೆ. ಇದು 2024 ಇಂಡೆಕ್ಸ್ ಆಗಿರ್ತಕ್ಕಂಥದ್ದು. ಇದರ ಪ್ರಕಾರ 39ನೇ ಒಂದು ಸ್ಥಾನದಲ್ಲಿ ಭಾರತ ಇರತಕ್ಕಂತಹದ್ದು. ಅದೇ ರೀತಿ ಮುಂದಿನ ಪ್ರಶ್ನೆ, ವ್ಯಾಯಾಮ ಧರ್ಮ ಗಾರ್ಡಿಯನ್ ಅಂದರೆ ಇದೊಂದು ಎಕ್ಸಸೈಸ್ ಅಂತ ಕರಿತೇವೆ. ಈ ಒಂದು ಧರ್ಮ ಗಾರ್ಡಿಯನ್ ಎಂಬತಕ್ಕಂಥ ಒಂದು ಎಕ್ಸಸೈಸ್ನ 6ನೇ ಆವೃತ್ತಿಯನ್ನು ಯಾವ ದೇಶ ಇಲ್ಲಿ ಆಯೋಜನೆಯಲ್ಲಿ ಮಾಡಿತ್ತು ಅಂತ ನೋಡಿ. ತುಂಬ ಇಂಪಾರ್ಟೆಂಟ್ ಇದು. ಭಾರತ ಮತ್ತು ಜಪಾನ್ ದೇಶದ ನಡುವೆ ಈ ಒಂದು ಎಕ್ಸಸೈಸ್ ನಡೀತದೆ, ಧರ್ಮ ಗಾರ್ಡಿಯನ್ ಎಂಬತಕ್ಕಂಥದ್ದು. ಇದು 2018 ಮತ್ತು 2019 ಪ್ರಥಮ ಒಂದು ಆವೃತ್ತಿ ನಡೆಸಲಾಯಿತು. ಈಗ 2025 6ನೇ ಆವೃತ್ತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಯಾವ ಒಂದು ದೇಶದಲ್ಲಿ ನಡೀತಪ್ಪ ಅಂತ ಅಂದರೆ ಇದು ಜಪಾನ್ ದೇಶದಲ್ಲಿ ನಡೀತದೆ. ಧರ್ಮ ಗಾರ್ಡಿಯನ್ ಎಂಬತಕ್ಕಂಥ ಒಂದು ಎಕ್ಸಸೈಸ್, ಇದು 6ನೇ ಆವೃತ್ತಿ ಒಂದು ಎಕ್ಸಸೈಸ್ ಇದು ಆಗಿರ್ತಕ್ಕಂಥದ್ದು. ಅದೇ ರೀತಿ ಮುಂದಿನ ಪ್ರಶ್ನೆ, ಫೈನಲ್ನಲ್ಲಿ ದೆಹಲಿ ಕ್ಯಾಪಿಟಲ್ಸ್ ತಂಡವನ್ನು ಸೋಲಿಸುವ ಮೂಲಕ ಯಾವ ತಂಡವು ತಮ್ಮ ಒಂದು 2ನೇ ಮಹಿಳಾ ಪ್ರೀಮಿಯರ್ ಲೀಗ್ ಅಂದರೆ ಸೆಕೆಂಡ್ ವುಮೆನ್ ಪ್ರೀಮಿಯರ್ ಲೀಗ್ ಅಂತ ಕರಿತೇವೆ, ಈ ಒಂದು ಸೆಕೆಂಡ್ ವುಮೆನ್ ಪ್ರೀಮಿಯರ್ ಲೀಗ್ ಗೆದ್ದಂತಹ ಒಂದು ತಂಡ ಯಾವುದು ಅಂತ. ಇಲ್ಲಿ ಗೆದ್ದಂತಹ ಒಂದು ಟೋಟಲ್ ಆಗಿ ಫೈನಲ್ ತಂಡ ಎಲ್ಲಪ್ಪ, ಯಾವ ಒಂದು ಎರಡು ತಂಡಗಳ ನಡುವೆ ಫೈನಲ್ ನಡೀತು ಅಂತ ನೋಡೋದಾದರೆ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ಎಂಬತಕ್ಕಂಥದ್ದು. ಮೊದಲ ಒಂದು ವುಮೆನ್ ಪ್ರೀಮಿಯರ್ ಲೀಗ್ ಗೆದ್ದವರು ಯಾರಪ್ಪ ಅಂತ ಅಂದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವುಮೆನ್ಸ್ ಟೀಮ್ ಇದು ಗೆದ್ದಿತ್ತು. ಆದರೆ 2ನೇ ಒಂದು ವುಮೆನ್ ಪ್ರೀಮಿಯರ್ ಲೀಗ್ ಏನಿದೆ ಇದು ಯಾರ್ಯಾರು ಗೆದ್ದರು ಅಂತ ನಿಮಗೆ ಏನಾದರೂ ಪ್ರಶ್ನೆ ಬಂತಪ್ಪ ಅಂತ ಅಂದರೆ ಮುಂಬೈ ಇಂಡಿಯನ್ಸ್ ಇಲ್ಲಿ ಗೆದ್ದಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ರನ್ನರ್ ಅಪ್ ಯಾವುದಪ್ಪ ಅಂತ ನೋಡೋದಾದರೆ ಡೆಲ್ಲಿ ಕ್ಯಾಪಿಟಲ್ಸ್ ರನ್ನರ್ ಅಪ್ ಆಗಿದೆ. ಇಲ್ಲಿ ಆಪ್ಷನ್ ಇಲ್ಲಿ ಬಿ ಮುಂಬೈ ಇಂಡಿಯನ್ಸ್ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, 2025 ಕಬಡ್ಡಿ ವಿಶ್ವಕಪ್ಪನ್ನು ಯಾವ ದೇಶದಲ್ಲಿ ಆಯೋಜನೆಯನ್ನು ಇಲ್ಲಿ ಮಾಡಲಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, 2025 ಕಬಡ್ಡಿ ವಿಶ್ವಕಪ್ಪನ್ನು ಇತ್ತೀಚೆಗೆ ಯಾವ ಒಂದು ದೇಶದಲ್ಲಿ ಆಯೋಜನೆ ಮಾಡಿದೆ ಅಂತ ಅಂದರೆ ಇದನ್ನು ಇಂಗ್ಲೆಂಡ್ ದೇಶದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥದ್ದು. ನೋಡಿ, ಪ್ರಪ್ರಥಮ ಬಾರಿಗೆ ಏಷ್ಯಾ ಖಂಡದಿಂದ ಹೊರಗೆ ಆಯೋಜನೆ ಮಾಡ್ತಾ ಇದ್ದಾರೆ. ಯಾವ ಒಂದು ಗೇಮ್ ಅಂತ ಅಂದರೆ ಕಬಡ್ಡಿ ಗೇಮನ್ನು ಏಷ್ಯಾ ಖಂಡದಿಂದ ಹೊರಗಿನ ಒಂದು ಬೇರೆ ಖಂಡದಲ್ಲಿ ಈ ಒಂದು ಕಬಡ್ಡಿ ವಿಶ್ವಕಪ್ಪನ್ನು ಆಯೋಜನೆ ಮಾಡಿದೆ ಪ್ರಪ್ರಥಮ ಬಾರಿಗೆ. ಅದು ಯಾವುದಪ್ಪ ಅಂತ ಅಂದರೆ ದೇಶ ಯಾವುದಪ್ಪ ಅಂತ ಅಂದರೆ ಇಂಗ್ಲೆಂಡ್ ದೇಶದಲ್ಲಿ ಇದನ್ನು ಆಯೋಜನೆ ಮಾಡಿದ್ದಾರೆ. ಆಪ್ಷನ್ ಇಲ್ಲಿ ಎ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋದಾದರೆ, ವರುಣ 2025 ಅಂದರೆ ವರುಣ ಎಂಬತಕ್ಕಂಥದ್ದು ಒಂದು ಎಕ್ಸಸೈಸ್ ಅಥವಾ ವ್ಯಾಯಾಮ ಆಗಿರ್ತಕ್ಕಂಥದ್ದು. ಈ ಒಂದು ನೌಕಾ ವ್ಯಾಯಾಮಕ್ಕಾಗಿ ಯಾವ ದೇಶವು ಭಾರತದೊಂದಿಗೆ ಪಾಲುದಾರಿಕೆಯನ್ನು ಇಲ್ಲಿ ಹೊಂದಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ವರುಣ ಎಂಬತಕ್ಕಂಥ ಒಂದು ನೌಕಾ ವ್ಯಾಯಾಮದೊಂದಿಗೆ ಯಾವ ದೇಶವು ಭಾರತದೊಂದಿಗೆ ಪಾಲುದಾರಿಕೆ ಹೊಂದಿದೆ ಅಂತ ಎಲ್ಲರಿಗೂ ಕೂಡ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇದು ಫ್ರಾನ್ಸ್ ಮತ್ತು ಭಾರತ ದೇಶದ ನಡುವೆ ನಡೀತಕ್ಕಂಥ ಒಂದು ಎಕ್ಸಸೈಸ್ ಆಗಿರ್ತಕ್ಕಂಥದ್ದು. ಭಾರತ ಮತ್ತು ಫ್ರಾನ್ಸ್ ನಡುವೆ ನಡೀತಕ್ಕಂಥ ಒಂದು ಎಕ್ಸಸೈಸ್ ವರುಣ ಎಂಬತಕ್ಕಂಥದ್ದು. ಇದು ಈ ಒಂದು ಭಾರತದೊಂದಿಗೆ ಇಲ್ಲಿ ಪಾಲುದಾರಿಕೆ ಫ್ರಾನ್ಸ್ ದೇಶ ಇಲ್ಲಿ ಹೊಂದಿರತಕ್ಕಂಥದ್ದು.
ಅದೇ ರೀತಿ ಮುಂದಿನ ಪ್ರಶ್ನೆ, ವಿಶ್ವ ಜಲ ದಿನವನ್ನು ಪ್ರತಿ ವರ್ಷ ಯಾವ ದಿನಾಂಕದಂದು ಆಚರಣೆಯನ್ನು ಇಲ್ಲಿ ಮಾಡಲಾಗ್ತದೆ ಅಂತ ಇಲ್ಲಿ ಕೇಳಿದರೆ ವರ್ಲ್ಡ್ ವಾಟರ್ ಡೇ ಅಂತ ಯಾವ ದಿನಾಂಕದಂದು ಆಚರಣೆಯನ್ನು ಮಾಡ್ತಾರೆ ಅಂತ ಅಂದರೆ ಮಾರ್ಚ್ 22ರಂದು ಪ್ರತಿ ವರ್ಷ ಇಲ್ಲಿ ವರ್ಲ್ಡ್ ವಾಟರ್ ಡೇಯನ್ನು ಇಲ್ಲಿ ಆಚರಣೆ ಮಾಡಲಾಗ್ತದೆ. ಆಪ್ಷನ್ ಇಲ್ಲಿ ಡಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, 2025 ವಿಶ್ವ ಹವಾಮಾನ ದಿನವನ್ನು ಯಾವ ದಿನಾಂಕದಂದು ಇಲ್ಲಿ ಆಚರಣೆ ಮಾಡ್ತಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ವಿಶ್ವ ಹವಾಮಾನ ದಿನ ಯಾವ ದಿನಾಂಕದಂದು ಆಚರಣೆಯನ್ನು ಮಾಡ್ತಾರೆ ಅಂತ ಇಲ್ಲಿ ವರ್ಲ್ಡ್ ವಾಟರ್ ಡೇ ಈ ಮಾರ್ಚ್ 22 ಆದರೆ ವರ್ಲ್ಡ್ ಮೆಟ್ರಿಯಾಲಜಿ ಡೇ ಈ ಮಾರ್ಚ್ 23. ಆಪ್ಷನ್ ಇಲ್ಲಿ ಎ ಸರಿಯಾದ ಉತ್ತರ ಆಗಿದೆ. ಆಪ್ಷನ್ ಎ. ಅದೇ ರೀತಿ ಮುಂದಿನ ಪ್ರಶ್ನೆ, ಭಾರತದ ನೂತನ ಹಣಕಾಸು ಕಾರ್ಯದರ್ಶಿಯಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಇಲ್ಲಿ ಕೇಳಿದರೆ ಫೈನಾನ್ಸ್ ಸೆಕ್ರೆಟರಿ ಅಂತ ಕರೀತಾರೆ. ನೂತನ ಒಂದು ಫೈನಾನ್ಸ್ ಸೆಕ್ರೆಟರಿ ಯಾರಪ್ಪ ಅಂತ ಅಂದರೆ ಅವರು ಅಜಯ್ ಸೇಠ್ ಆಗಿರ್ತಕ್ಕಂಥದ್ದು. ಅಜಯ್ ಸೇಠ್. ಆಪ್ಷನ್ ಬಿ ಸರಿಯಾದ ಉತ್ತರ. ಅದೇ ರೀತಿಯಲ್ಲಿ ಹಿಂದಿನ ಒಂದು ಫೈನಾನ್ಸ್ ಸೆಕ್ರೆಟರಿ ಯಾರಿದ್ರು ಅಂತ ಪ್ರಶ್ನೆ ಕೇಳಿದರೆ ಅವರು ತುಹಿನ್ ಕಾಂತ ಪಾಂಡೆ ಅವರಾಗಿದ್ದರು. ಈಗ ಪ್ರೆಸೆಂಟ್ ಆಗಿ ಅಜಯ್ ಸೇಠ್ ಅವರಿದ್ದಾರೆ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ವಿಶ್ವದ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡತಕ್ಕಂತಹ ದೇಶ ಯಾವುದು ಅಂತ ಕೇಳಿದರೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ನೋಡಿ. ವಿಶ್ವದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡತಕ್ಕಂಥ ದೇಶ ಇಲ್ಲಿ ಯಾವುದು ಅಂತ ನೋಡೋದಾದರೆ ಅದು ಭಾರತ ದೇಶ. ಭಾರತದಲ್ಲಿ ಯಾವ ರಾಜ್ಯ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡ್ತದೆ ಅಂತ ಪ್ರಶ್ನೆ ಬರ್ಬೋದು. ಅಲ್ಲಿ ಉತ್ತರ ಪ್ರದೇಶ ಬರ್ತದೆ. ಈಗ ಭಾರತ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ವರ್ಲ್ಡ್ ಥಿಯೇಟರ್ ಡೇ ಇದನ್ನು ಪ್ರತಿ ವರ್ಷ ಯಾವ ದಿನಾಂಕದಂದು ನಾವು ಆಚರಣೆಯನ್ನು ಮಾಡ್ತೇವೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇದಕ್ಕೆಲ್ಲರೂ ಕೂಡ ನೀವು ಆನ್ಸರ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲಿ 2024 ಸುಸ್ಥಿರ ಅಭಿವೃದ್ಧಿ ಗುರಿಗಳ ಒಂದು ಸೂಚ್ಯಂಕದಲ್ಲಿ ಭಾರತದ ಶ್ರೇಯಾಂಕ ಎಷ್ಟು ಅಂತ ಕೇಳಿದರೆ ವರ್ಲ್ಡ್ ಇಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ನ ಒಂದು ಸೂಚ್ಯಂಕದಲ್ಲಿ 166 ದೇಶಗಳಲ್ಲಿ ನಮ್ಮ ಒಂದು ಭಾರತದ ಸ್ಥಾನ ಎಷ್ಟು ಅಂತ ಕೇಳಿದರೆ ಭಾರತದ ಸ್ಥಾನ ಎಷ್ಟಪ್ಪ ಅಂತಂದರೆ 109ನೇ ಸ್ಥಾನ. 109ನೇ ಸ್ಥಾನ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ವಿಪತ್ತು ನಿರ್ವಹಣಾ ಕಾಯ್ದೆಯನ್ನು ಯಾವ ದಿನಾಂಕದಂದು ಅಥವಾ ಯಾವ ವರ್ಷದಲ್ಲಿ ಅಂಗೀಕಾರ ಮಾಡಲಾಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ವಿಪತ್ತು ನಿರ್ವಹಣಾ ಕಾಯ್ದೆಯನ್ನು ಇಲ್ಲಿ 2005ರಲ್ಲಿ ನಮ್ಮ ಒಂದು ಭಾರತದಲ್ಲಿ ಅಂಗೀಕಾರವನ್ನು ಮಾಡ್ತಾರೆ. ವಿಪತ್ತು ನಿರ್ವಹಣಾ ಕಾಯ್ದೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಮುಂದೆ ಬರ್ತಕ್ಕಂಥ ಪರೀಕ್ಷೆಗಳಲ್ಲಿ ಬರ್ತದೆ, ನೆನಪಿಟ್ಕೊಳ್ಳಿ. ವಿಪತ್ತು ನಿರ್ವಹಣಾ ಕಾಯ್ದೆ 2005ರಲ್ಲಿ ಅಂಗೀಕಾರವನ್ನು ಇಲ್ಲಿ ಮಾಡಲಾಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ಯೋಗ ದಿನದ ಧ್ಯೇಯವಾಕ್ಯ ಏನು ಅಂತ ಕೇಳಿದರೆ ಅಂತಾರಾಷ್ಟ್ರೀಯ ಯೋಗ ದಿನದ ಧ್ಯೇಯವಾಕ್ಯ ಇಲ್ಲಿ ಏನು ಅಂತ ತುಂಬ ಇಂಪಾರ್ಟೆಂಟು. ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಎಂಬತಕ್ಕಂಥದ್ದು. ಆಪ್ಷನ್ ಸಿ. ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಎಂಬತಕ್ಕಂಥದ್ದು ಅಂತಾರಾಷ್ಟ್ರೀಯ ಯೋಗ ದಿನದ ಧ್ಯೇಯವಾಕ್ಯ ಇಲ್ಲಿ ಆಗಿರ್ತಕ್ಕಂಥದ್ದು. ಅದೇ ರೀತಿ ಕೊನೆಯ ಪ್ರಶ್ನೆ, ಹ್ಯೂರನ್ ಎಂಬತಕ್ಕಂಥ ಒಂದು ಬಿಲಿಯನಿಯರ್ಗಳ ಪಟ್ಟಿಗಳಲ್ಲಿ 2025ರಲ್ಲಿ ಭಾರತದ ಜಾಗತಿಕ ಶ್ರೇಣಿ ಎಷ್ಟು ಅಂತ ಕೇಳಿದರೆ ಹ್ಯೂರನ್ ಬಿಲಿಯನಿಯರ್ ಪಟ್ಟಿ 2025ರಲ್ಲಿ ಭಾರತದ ಜಾಗತಿಕ ಶ್ರೇಣಿ ಎಷ್ಟಪ್ಪ ಅಂತ ಅಂದರೆ ಅದು 3ನೇ ಸ್ಥಾನ ಎಂಬತಕ್ಕಂಥದ್ದು. ಅದು 3ನೇ ಸ್ಥಾನ. ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. ಓಕೆ, ವರ್ಲ್ಡ್ ಥಿಯೇಟರ್ ಡೇ ಯಾವ ವರ್ಷ ಯಾವ ದಿನಾಂಕದಂದು ನಾವು ಆಚರಣೆಯನ್ನು ಮಾಡ್ತೇವೆ ಅಂತ ಇಲ್ಲಿ ಎಲ್ಲರೂ ಕೂಡ ನೀವು ಕಮೆಂಟ್ ಬಾಕ್ಸ್ ಮೂಲಕ ಆನ್ಸರ್ನ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.